Hi friends, welcome to our channel. In this class, I am going to teach you about degrees of comparison. Okay, my dear friends, ಈ ಒಂದು ಕ್ಲಾಸ್ನಲ್ಲಿ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಸೊ ಈ ಒಂದು ಕ್ಲಾಸ್ 10th ಕ್ಲಾಸ್ ಆಗಿರ್ಬೋದು, ಹಾಗೆ PUC ಕ್ಲಾಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಮತ್ತು ಇದ್ರ ಜೊತೆಗೆ ಎಲ್ಲ ಕಾಂಪಿಟೇಟಿವ್ ಪಾರ್ಟಿಸಿಪೆಂಟ್ಸ್ಗೆ ಕೂಡ ಇದು ಹೆಲ್ಪ್ ಆಗ್ತದೆ. ಸೊ ಆ ಒಂದು ಹೆಲ್ಪ್ ಆಗಲಿ ಅಂತ ಉದ್ದೇಶದಿಂದ ಈ ಒಂದು ಕ್ಲಾಸ್ನ ಮಾಡ್ತಾ ಇದ್ದೀನಿ. ಓಕೆ, ನೋಡೋಣ ಯಾವ ರೀತಿ ಇದೆ ಅಂಥೇಳಿ. ಸೊ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಓಕೆ, ಇಲ್ಲಿ ಮೊದಲು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇಟ್ ಈಸ್ ನಥಿಂಗ್ ಬಟ್ ಅಡ್ಜೆಕ್ಟಿವ್ಸ್. ಅಂದರೆ ಇವುಗಳು ಅಡ್ಜೆಕ್ಟಿವ್ಸ್ನೇ ಇವನ್ನ ಮುಂದುವರೆದ ಭಾಗವಾಗಿರ್ತೈತಿ. ಯಾವುದು? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಓಕೆ, ಅಡ್ಜೆಕ್ಟಿವ್ಸ್ ಅಂದರೆ ಏನು? ಸೊ ಆಲ್ರೆಡಿ ನಾನು ಅಡ್ಜೆಕ್ಟಿವ್ಸ್ ಬಗ್ಗೆ ಕ್ಲಾಸ್ ಮಾಡಿರ್ತೇನೆ. ಸೊ ಆದರೂ ಇಲ್ಲಿ ಬ್ರೀಫ್ ಆಗಿ ಹೇಳ್ತೀನಿ, ನೋಡಿ ಯಾವ ರೀತಿ ಇದೆ ಅಂಥೇಳಿ. ಫಾರ್ ಎಕ್ಸಾಂಪಲ್, ದ ರೋಸ್ ಈಸ್ ಬ್ಯೂಟಿಫುಲ್ ಫ್ಲವರ್. ಇನ್ ದಿಸ್ ಸೆಂಟೆನ್ಸ್ ಒನ್ ವರ್ಡ್ ಈಸ್ ಡಿಸ್ಕ್ರೈಬಿಂಗ್ ಅಬೌಟ್ ನೌನ್ ವಿಚ್ ಈಸ್ ನೌನ್ ಹಿಯರ್. ಈ ಸೆಂಟೆನ್ಸಲ್ಲಿ ನೌನ್ ಯಾವುದು? ರೋಸ್ ಅಂತ ಹೇಳ್ತೇವೆ, ಫ್ಲವರ್ ಅಂತ ಹೇಳ್ತೇವೆ. ಹೌದಾ? ಇವೆರಡು ನೌನ್ಸ್ ಆಗಿರ್ತದೆ. ಸೊ ಈ ನೌನ್ಸನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು ಒಂದು ವರ್ಡ್ ಇದೆ. ಅಂದರೆ ಹೌ ಈಸ್ ರೋಸ್ ಅಂತ ಹೇಳ್ತೇವೆ. ರೋಸ್ ಈಸ್ ಬ್ಯೂಟಿಫುಲ್ ಅಂದರೆ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಕ್ಕಂಥ ವರ್ಡ್ ಯಾವುದು? ಬ್ಯೂಟಿಫುಲ್. ಓಕೆ, ಈ ಬ್ಯೂಟಿಫುಲ್ ವರ್ಡ್ ಏನಾಗ್ತತಿ ಅಂದರೆ ಈ ಫ್ಲವರ್ ಬಗ್ಗೆ ಹೇಳ್ತತಿ. ಹೌದಾ? ಸೊ ಈ ರೀತಿ ಆ ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಕ್ಕಂಥ ವರ್ಡ್ಸನ್ನು ನಾವು ಇಲ್ಲೇ ಹೇಳ್ತಕ್ಕಂಥ ವರ್ಡ್ಸನ್ನು ಎಡ್ಜೆಕ್ಟಿವ್ಸ್ ಅಂತ ಹೇಳ್ತೇವೆ. ಸೊ ಈ ಎಡ್ಜೆಕ್ಟಿವ್ಸನ್ನು ನಾವು ಕಂಪೇರ್ ಮಾಡ್ತಾ ಹೋಗ್ತೇವೆ. ಒನ್ ನೌನಿಂದ ಇನ್ನೊಂದು ನೌನ್ಗೆ, ಈ ರೀತಿ 2 ಪರ್ಸನ್ಸ್ ಆಗಿರ್ಬೋದು, ಅಥವಾ 2 ಥಿಂಗ್ಸ್ ಆಗಿರ್ಬೋದು, 2 ನೌನ್ಸ್ ಆಗಿರ್ಬೋದು, ಈಗ ಮೋರ್ ದೆನ್ 2 ನೌನ್ಸ್ ಆಗಿರ್ಬೋದು. ಈ ರೀತಿ ಕಂಪೇರ್ ಮಾಡ್ತಾ ಹೋಗ್ತೇವಲ್ಲ, ಸೊ ಅದನ್ನೇ ನಾವು ಇಲ್ಲೇ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ತೇವೆ. ಸೊ ಆ ಕಂಪ್ಯಾರಿಸನ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ನಾವು 3 ಡಿಗ್ರೀಸನ್ನು ನೋಡ್ತೇವೆ. ಯಾವ ರೀತಿಯಪ್ಪ ಅಂತಂದರೆ, ಮೊದಲೇದಾಗಿರ್ತಕ್ಕಂಥದ್ದು ಪಾಸಿಟಿವ್ ಡಿಗ್ರಿ, ಸೆಕೆಂಡ್ ಒನ್ ಕಂಪೇರಿಟಿವ್ ಡಿಗ್ರಿ, ಥರ್ಡ್ ಒನ್ ಸೂಪರ್ಲೇಟಿವ್ ಡಿಗ್ರಿ. ಹೀಗೆ ಡಿಗ್ರೀಸ್ನಲ್ಲಿ 3 ಡಿಗ್ರೀಸನ್ನು ನೋಡ್ತೇವೆ. ಸೊ ನಾವು ಇವನ್ನ ಒಂದೊಂದಾಗಿ ಈಗ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲೇದಾಗಿ ನಾನಿಲ್ಲೇ ಪಾಸಿಟಿವ್ ಡಿಗ್ರಿಯನ್ನು ತೆಗೆದುಕೊಂಡೇನಿ. ಪಾಸಿಟಿವ್ ಡಿಗ್ರಿ ಅಂದರೆ ಏನಪ್ಪ? ಇಟ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಓನ್ಲಿ ಒನ್ ಥಿಂಗ್ ಆರ್ ಒನ್ ನೌನ್. ಅಂದರೆ ಒನ್ ನೌನ್ ಬಗ್ಗೆ ನಾವು ಕಂಪೇರ್ ಮಾಡಿದರೆ, ಟು ಕಂಪೇರ್ ಓನ್ಲಿ ಅಬೌಟ್ ಒನ್ ನೌನ್. ಸೊ ದಟ್ ಈಸ್ ಪಾಸಿಟಿವ್ ಡಿಗ್ರಿ. ಎಕ್ಸಾಂಪಲ್, ರಾಮ ಈಸ್ ಅ ಟಾಲ್ ಬಾಯ್. ಇಲ್ಲಿ ರಾಮ ಈಸ್ ಟಾಲ್ ಬಾಯ್, ನಾವು ರಾಮನ ಹೋಲಿಕೆ ಮಾಡ್ತಾ ಇಲ್ಲ ಬೇರೆದಕ್ಕೆ. ಸೊ ರಾಮನ ಬಗ್ಗೆ ಅಷ್ಟೇ ಹೇಳ್ತೇವೆ. ಅಂದರೆ ಒಂದೇ ನೌನ್ ಇದೆ, ಒಂದೇ ಥಿಂಗ್ ಇದೆ ಇಲ್ಲಿ ಈ ಒಂದು ಸೆಂಟೆನ್ಸಲ್ಲಿ. ಹೌದಾ? ಸೊ ರಾಮ ಈಸ್ ಅ ಟಾಲ್ ಬಾಯ್ ಈ ರೀತಿ ಹೇಳ್ತೇವೆ. ಇನ್ನೊಂದು ಎಕ್ಸಾಂಪಲ್, ರಾಧಾ ಈಸ್ ಅ ಕ್ಲೆವರ್ ಗರ್ಲ್. ನೋಡ್ರಿ ಇಲ್ಲೇ ರಾಧಾ ಈಸ್ ಅ ಕ್ಲೆವರ್ ಗರ್ಲ್. ಇನ್ ದಿಸ್ ಸೆಂಟೆನ್ಸ್ ಆಲ್ಸೋ ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ಒನ್ ನೌನ್, ದಟ್ ಈಸ್ ರಾಧಾ. ಹೌ ಈಸ್ ರಾಧಾ? ಕ್ಲೆವರ್ ಗರ್ಲ್ ಈ ರೀತಿ ಹೇಳ್ತೇವೆ. ಹೌದಾ? ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ, ಸುದೀಪ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. ಹೌ ಈಸ್ ಸುದೀಪ್ ಆ್ಯನ್ ಇಂಟೆಲಿಜೆಂಟ್ ಬಾಯ್? ಅಂದರೆ ಸುದೀಪನ ಬಗ್ಗೆ ಅಷ್ಟೇ ಇಲ್ಲೇ ಹೇಳ್ತಾ ಇದ್ದೇವೆ. ಇದನ್ನು ನಾವು ಪಾಸಿಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಓಕೆ, ಸೆಕೆಂಡ್ ಒನ್ನನ್ನು ನೋಡೋಣ ಯಾವ ರೀತಿ ಇದೆ ಅಂಥೇಳಿ. ಕಂಪೇರಿಟಿವ್ ಡಿಗ್ರಿ. ಏನು ಕಂಪೇರಿಟಿವ್ ಡಿಗ್ರಿ? ಇಟ್ ಈಸ್ ಯೂಸ್ಡ್ ಟು ಕಂಪೇರ್ ಬಿಟ್ವೀನ್ 2 ನೌನ್ಸ್ ಆರ್ 2 ಥಿಂಗ್ಸ್. ಓಕೆ, ಸೊ ಇಲ್ಲೇನು ಮಾಡ್ತೇವೆ? ಈ ಕಂಪೇರಿಟಿವ್ ಡಿಗ್ರಿಯಲ್ಲಿ ಮತ್ತೆ ಒಂದು ನೌನಿಂದ ಇನ್ನೊಂದು ನೌನ್ಗೆ ನಾವು ಕಂಪೇರ್ ಮಾಡ್ತೀವಿ. ಹೌದಾ? ಪಾಸಿಟಿವ್ ಡಿಗ್ರಿಯಲ್ಲಿ ಏನು ಮಾಡಿದ್ವಿ? ಒಂದೇ ನೌನ್ ಬಗ್ಗೆ ಹೇಳಿದ್ವಿ. ಕಂಪೇರಿಟಿವ್ ಡಿಗ್ರಿಯಲ್ಲಿ ಏನು ಮಾಡ್ತೀವಿ? ಒಂದು ನೌನ್ನ ಇನ್ನೊಂದು ನೌನ್ಗೆ ಕಂಪೇರ್ ಮಾಡ್ತೀವಿ. ಸೊ ಅದನ್ನೇ ಕಂಪೇರಿಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ ತಗೊಂಡ್ವಿ ಅಂದರೆ, ಸುದೀಪ್ ಈಸ್ ಟಾಲರ್ ದೆನ್ ರಾಮ. ಈ ಸೆಂಟೆನ್ಸ್ ಅಬ್ಸರ್ವ್ ಮಾಡಿ. ಇಲ್ಲಿ ಸುದೀಪ್ ಅನ್ನೋದು ಒಂದು ನೌನು, ರಾಮ ಅಂತಕ್ಕಂಥದ್ದು ಒಂದು ನೌನು. ಇಲ್ಲಿ ಸುದೀಪನ್ನು ನಾವು ರಾಮನಿಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಹೌದಾ? ಸುದೀಪ್ ಈಸ್ ಅ ಟಾಲರ್ ದ್ಯಾನ್ ರಾಮ. ಅಂದರೆ ಇಲ್ಲಿ ಏನು ಮಾಡಿದ್ವಿ? ಒಂದು ನೌನ ಇನ್ನೊಂದು ನೌನಿಗೆ ಕಂಪೇರ್ ಮಾಡಿದ್ವಿ. ಹೌದಾ? ಈ ರೀತಿ ಇರ್ತಕ್ಕಂಥವನ್ನ ಕಂಪೇರಿಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ ಯಾವ ರೀತಿ ಇದೆ. ರವಿ ಈಸ್ ಕ್ಲೆವರರ್ ದೆನ್ ರಾಧಾ. ಅಂದರೆ ರವಿ ರಾಧನಕ್ಕಿಂತ ಕ್ಲೆವರ್ ಇದ್ದಾನೆ ಈ ರೀತಿ. ಹೌದಾ? ಇನ್ನೊಂದು ಎಕ್ಸಾಂಪಲ್ ನೋಡಿ, ಅಶೋಕ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಸುದೀಪ್. ಓಕೆ, ಸೊ ಇವನು ಅಶೋಕ್ ಅಂತಕ್ಕಂಥವನು ಸುದೀಪ್ನಕ್ಕಿಂತನೂ ಜಾಣನಿದ್ದಾನೆ ಅಂತ, ಬುದ್ಧಿವಂತನಿದ್ದಾನೆ ಅಂತ ಹೀಗೆ ಹೇಳ್ತೇವೆ ನಾವು. ಹೌದಾ? ಸೊ ಇದನ್ನು ಕಂಪೇರಿಟಿವ್ ಡಿಗ್ರಿ ಅಂತ ಹೇಳ್ತೇವೆ.
ಓಕೆ, ಸೊ ನಿಮಗೆ ಪಾಸಿಟಿವ್ ಡಿಗ್ರಿ ಅಂದರೆ ಅರ್ಥ ಆಯಿತು, ಕಂಪ್ಯಾರಿಟಿವ್ ಡಿಗ್ರಿ ಅಂದರೆ ಐಡಿಯಾ ಬಂತು. ಸೊ ಹಾಗೆ ಥರ್ಡ್ ಒನ್ ಇದೆ ಸೂಪರ್ಲೇಟಿವ್ ಡಿಗ್ರಿ. ಯಾವ ರೀತಿ ಇದೆ ನೋಡೋಣ ಬನ್ನಿ. ಸೂಪರ್ಲೇಟಿವ್ ಡಿಗ್ರಿ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ಯೂಸ್ ಟು ಕಂಪೇರ್ ಮೋರ್ ದೆನ್ 2 ನೌನ್ಸ್ ಆರ್ 2 ಥಿಂಗ್ಸ್. ಓಕೆ, ಸೊ ಇಲ್ಲೇನಾಗ್ತತಿ, ಇಲ್ಲೇನು ಮಾಡಿದ್ವಿ, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಈ 2 ನೌನ್ಸನ್ನು ಕಂಪೇರ್ ಮಾಡಿದ್ವಿ, ಹೌದಾ, ಬಿಟ್ವೀನ್ 2 ನೌನ್ಸ್. ಓಕೆ, ಬಟ್ ಪಾಸಿಟಿವ್ ಡಿಗ್ರಿಯಲ್ಲಿ ಓನ್ಲಿ 1 ನೌನ್ ಬಗ್ಗೆ ನಾವು ಕಂಪೇರ್ ಮಾಡಿದ್ವಿ ಅಥವಾ ಡಿಸ್ಕ್ರೈಬ್ ಮಾಡಿದ್ವಿ. ಬಟ್ ಇಲ್ಲೇನಾಗ್ತತಿ, ಮೋರ್ ದೆನ್ 2 ನೌನ್ಸ್ ಅಂದರೆ 2ಕ್ಕಿಂತ ಹೆಚ್ಚು ನೌನ್ಸ್ಗೆ ಕಂಪೇರ್ ಮಾಡ್ತಕ್ಕಂಥದ್ದು. ಒಂದು ಕ್ಲಾಸಲ್ಲಿ ಆಗಿರ್ಬೋದು, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ವರ್ಗ ಆಗಿರ್ಬೋದು, ಈ ರೀತಿ ಒಂದು ಗುಂಪಿನಲ್ಲಿ ನಾವು ಏನು ಮಾಡ್ತೀವಿ, ಇಬ್ಬರಿಗಿಂತ ಇನ್ನೊಬ್ಬರು ಉತ್ತಮನಾಗಿರ್ತಕ್ಕಂಥವ್ರನ್ನ ನಾವು ಏನು ಮಾಡ್ತೀವಿ, ಕಂಪೇರ್ ಮಾಡ್ತಾ ಹೋಗ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿದಾಗ ಉದಯ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂದರೆ ಉದಯ್ ಆ ಕ್ಲಾಸ್ನಲ್ಲೇ ಅತ್ಯಂತ ಎತ್ತರವಾಗಿದ್ದಾನೆ. ಅಂದರೆ ನಾವೇನು ಮಾಡಿದ್ವಿ ಇಲ್ಲೇ ಮೋರ್ ದೆನ್ 2 ಪರ್ಸನ್ಸ್ ಆರ್ 2 ನೌನ್ಸ್ಗೆ ಕಂಪೇರ್ ಮಾಡಿದ್ವಿ. ಇನ್ ದ ಕ್ಲಾಸ್ ನೋಡಿ ಯಾವ ರೀತಿ ಇದೆ, ಉದಯ್ ಈಸ್ ದ ಟಾಲೆಸ್ಟ್, ಕ್ಲಾಸ್ನಲ್ಲೇ ಅವನು ಟಾಲೆಸ್ಟ್ ಇದ್ದಾನೆ. ಈ ರೀತಿ ಇನ್ನೊಂದು ಎಕ್ಸಾಂಪಲ್, ಭರತ್ ಈಸ್ ದ ಕ್ಲೆವರೆಸ್ಟ್ ಬಾಯ್ ಅಮಾಂಗ್ ಹಿಸ್ ಬ್ರದರ್ಸ್. ಅವರು ಉಳಿದಿರ್ತಕ್ಕಂಥ ಅಣ್ತಮ್ಮ ಸಹೋದರರಲ್ಲಿ ಭರತ್ ಏನಾಗಿದ್ದಾನೆ, ಕ್ಲೆವರೆಸ್ಟ್ ಆಗಿದ್ದಾನೆ, ತುಂಬ ಜಾಣನಿದ್ದಾನೆ. ಅದೇ ರೀತಿ ಸುಮಂತ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಇನ್ ದ ಸ್ಟಾಫ್. ಆ ಸ್ಟಾಫಲ್ಲಿ ಭಾಳಷ್ಟಿದ್ದಾರೆ, ಮೋರ್ ದೆನ್ 2 ಪರ್ಸನ್ಸ್. ಸೊ ಅಲ್ಲಿ ಏನಾಗ್ತೈತಿ ಅಂದರೆ ಸುಮಂತ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್, ಹೌದಾ. ಈ ರೀತಿ ನಾವು ಸೂಪರ್ಲೇಟಿವ್ ಡಿಗ್ರಿಯನ್ನು ನೋಡ್ತೀವಿ. ಓಕೆ, ಸೊ ಈಗ ನಿಮಗೆ ಐಡಿಯಾ ಬಂತು ಪಾಸಿಟಿವ್ ಡಿಗ್ರಿ ಅಂದ್ರೇನು, ಕಂಪ್ಯಾರಿಟಿವ್ ಡಿಗ್ರಿ ಅಂದ್ರೇನು, ಸೂಪರ್ಲೇಟಿವ್ ಡಿಗ್ರಿ ಅಂದ್ರೇನು ಅಂತೇಳಿ. ಸೊ ಇಲ್ಲಿ ನಾವು ಒಂದು ಏನಪ್ಪ ಅಂತಂದರೆ ಎಲ್ಲ ಡಿಗ್ರೀಸ್, ಈ 3 ಡಿಗ್ರೀಸನ್ನು ನೋಡಿದಾಗ ಸ್ವಲ್ಪ ಡಿಫ್ರೆನ್ಸ್ ನಮಗೆ ಗೊತ್ತಿರಬೇಕು. ಈಗ ಎಕ್ಸಾಂಪಲ್ ಪಾಸಿಟಿವ್ ಡಿಗ್ರಿಯಲ್ಲಿ ಟಾಲ್ ತಗೊಂಡ್ವಿ, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಅದನ್ನೇ ಟಾಲರ್ ಮಾಡಿದ್ವಿ, ಹಾಗೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಟಾಲೆಸ್ಟ್ ಮಾಡಿದ್ವಿ. ಅಂದರೆ ಇಲ್ಲಿ ಎಕ್ಸಾಂಪಲ್ ಯಾವ ರೀತಿ ಡಿಗ್ರೀಸ್ ಯಾವ ರೀತಿ ಚೇಂಜ್ ಆಗ್ತಾವೆ, ಟಾಲ್, ಟಾಲರ್, ಟಾಲೆಸ್ಟ್ ಈ ರೀತಿ ಚೇಂಜ್ ಆಗ್ತಾವೆ. ಸೊ ಇದು ಒಂದು ನಿಮಗೆ ಡಿಫ್ರೆನ್ಸ್ ಗೊತ್ತಾಯ್ತು. ಬಟ್ ಎಲ್ಲ ಟೈಮಲ್ಲಿ ಈ ಟ್ರಿಕ್ ಅಪ್ಲೈ ಆಗಲ್ಲ. ಸೊ ಕೆಲವೊಂದಿಷ್ಟನ್ನು ನಾವು ಮೋರು ಮತ್ತು ಮೋಸ್ಟ್ ಯೂಸ್ ಮಾಡ್ತೀವಿ ಕೆಲವೊಂದು ಎಡ್ಜೆಕ್ಟಿವ್ಸ್ಗೆ, ಹಾಗೆ ಕೆಲವೊಂದು ಎಡ್ಜೆಕ್ಟಿವ್ಸ್ ಚೇಂಜ್ ಇರ್ತಾವೆ, ಡಿಫ್ರೆಂಟ್ ಆಗಿರ್ತಾವೆ. ಎಕ್ಸಾಂಪಲ್ಸ್ನ ನಾನು ಇಲ್ಲಿ ನೋಡ್ರಿ ಯಾವ ರೀತಿ ಇದೆ ಅಂತ ಹೇಳ್ತೇನೆ. ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಆಗುತ್ತದೆ. ಹಾಗೆ ಗುಡ್, ಬೆಟರ್, ಬೆಸ್ಟ್ ಈ ರೀತಿ ಕೆಲವೊಂದು ಎಡ್ಜೆಕ್ಟಿವ್ಸು ಡಿಫ್ರೆಂಟ್ ಆಗಿರ್ತಾವೆ. ಸೊ ಅಂಥ ಎಲ್ಲ ಎಡ್ಜೆಕ್ಟಿವ್ಸ್ನ ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ಎಕ್ಸಾಂಪಲ್ಸ್ನ ನಾನು ಕೊಡ್ತೀನಿ. ಸೊ ಈ ಒಂದು ಕ್ಲಾಸಲ್ಲಿ ಇನ್ನೊಂದು ಟ್ರಿಕ್ಕನ್ನು ನಾನೀಗ ಹೇಳ್ತೀನಿ ನೋಡಿ ಯಾವ ರೀತಿ ಇದೆ ಅಂಥೇಳಿ. ಮತ್ತು ಇನ್ನೊಂದು ಡಿಫ್ರೆನ್ಸ್ ಹೇಳ್ತೇನೆ, ಈಸಿ ಟ್ರಿಕ್ಸ್ ಯಾವುದಪ್ಪ ಅಂದರೆ ಟು ಐಡೆಂಟಿಫೈ. ಯಾವ ರೀತಿಯಪ್ಪ ಅಂತಂದರೆ ಈಗ ಎಕ್ಸಾಂಪಲ್ ತೆಗೆದುಕೊಳ್ತೀನಿ. ರಾಮ ಈಸ್ ಅ ಟಾಲ್ ಬಾಯ್, ಸುದೀಪ್ ಈಸ್ ಟಾಲರ್ ದ್ಯಾನ್ ರಾಮ, ಉದಯ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇಲ್ಲೇ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಯಾವ ರೀತಿಯಪ್ಪ ಡಿಫ್ರೆನ್ಸ್. ರಾಮ ಈಸ್ ಎ ಟಾಲ್ ಬಾಯ್, ಇಲ್ಲೇನು ಮಾಡ್ತೀವಪ್ಪ ಅಂದರೆ ಕಾಮನ್ ಆಗಿರ್ತಕ್ಕಂಥದ್ದು ಯಾವುದು, ಆರ್ಟಿಕಲ್ ಯೂಸ್ ಮಾಡ್ತೀವಿ ಐಡೆಂಟಿಫೈ ಮಾಡಬೇಕಾದ್ರೆ. ಅದ್ರ ಜೊತೆಗೆ ಇನ್ನೊಂದು ಸೆಕೆಂಡ್ ಒನ್ ನೋಡಿದಾಗ ಸುದೀಪ್ ಈಸ್ ಕ್ಲೆವರರ್ ದ್ಯಾನ್, ಇಲ್ಲೇ ದ್ಯಾನ್ ಯೂಸ್ ಮಾಡ್ತೀವಿ, ಅಂದರೆ ಕ್ಲೆವರರ್ ದ್ಯಾನ್ ಕಂಪೇರ್ ಮಾಡ್ತೇವೆ ಅವನಕ್ಕಿಂತ ಅಂಥೇಳಿ. ಹಾಗೆ ಉದಯ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್, ಈ ಸೆಂಟೆನ್ಸಲ್ಲಿ ಏನು ಮಾಡ್ತೀವಿ, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ದ ಯೂಸ್ ಮಾಡ್ತೀವಿ, ಹೌದಾ. ಸೊ ಈಗ ನಿಮಗೆ ಐಡಿಯಾ ಬಂತಲ್ಲ ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಹಾಗೆ ಡಿಗ್ರೀಸ್ ಯಾವ್ಯಾವು ಮತ್ತು ಅವು ಯಾವ ರೀತಿ ಇದಾವೆ ಅನ್ನೋದು ಗೊತ್ತಾಯಿತು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಈಗ ನಿಮಗೆ ಡಿಗ್ರೀಸ್ ಐಡಿಯಾ ಬಂತು. ಸೊ ನಾವು ಮುಂದಿನ ಕ್ಲಾಸಲ್ಲಿ ಇದರ ಒಂದು ಮುಂದುವರೆದ ಭಾಗ. ಸೊ ಅಂದರೆ ಇಲ್ಲೇ ಏನು ತಿಳ್ಕೊಳ್ತೇವಪ್ಪ ಅಂದರೆ ಮುಂದಿನ ಕ್ಲಾಸಲ್ಲಿ ಒಂದು ಸೆಂಟೆನ್ಸ್ನ ಕೊಟ್ಟು ಒಂದು ಡಿಗ್ರಿ ಕೊಟ್ಟು ಉಳಿದಿರ್ತಕ್ಕಂಥ 2 ಡಿಗ್ರೀಸನ್ನು ನಾವು ಏನು ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕಾಗಿರ್ತೈತಿ. ಓಕೆ, ಆ ಕಾನ್ಸೆಪ್ಟ್ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಹಾಗೆ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.